ಈ ಹಲವಾರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಒಂದು ಲೆಕ್ಕದಲ್ಲಿ ಸಮಾಜಕ್ಕೆ ಮಾದರಿಯಾಗಿರ್ತಾರೆ. ಈ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಬೇರೆ ಬೇರೆ ಹೆಜ್ಜೆ ಇಡ್ತಾ. ಆದರೆ ಕೆಲಸ ಹೋಯಿತು ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲೊಬ್ಬ ಕಳ್ಳನಾಗಿ ಮಾರ್ಪಾಡಾಗಿದ್ದಾನೆ. ಕಳ್ಳತನ ಇವನ ಕೆಲಸ. ಎಂಥ ಸ್ಥಿತಿ ನೋಡಿ. ಒಬ್ಬ ಟೆಕ್ಕಿ ಕಳ್ಳನಾಗಿ ಬದಲಾಗಿಬಿಟ್ರೆ ಗತಿ ಏನಾಗಬೇಕು? ಅದೇ ಸಂಗತಿ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಈತನಿಗೆ ಕೆಲಸ ಹೋಗಿತ್ತು, ಇನ್ನು ಬೆಟ್ಟಿಂಗಿಗೆ ಬೇರೆ ಇಳಿದಿದ್ದ. ಇನ್ನೇನು ಮಾಡಬೇಕು? ಬೆಟ್ಟಿಂಗ್ ಹುಚ್ಚು ಒಂದ್ಸರಿ ಬಂತು ಅಂದರೆ ಮುಗಿದೋಯ್ತು ಕತೆ. ಕಳ್ಳತನ ಮಾಡಕ್ಕೆ ಶುರು ಮಾಡ್ದ. ಬೆಟ್ಟಿಂಗ್ ಆಡಲಿಕ್ಕೆ ಮನೆಗಳತನ. ಅಂಗಾಳ ಪರಮೇಶ್ವರಿ ದೇಗುಲದಲ್ಲಿ ಮಹಿಳೆಯ ಸರವನ್ನೂ ಕೂಡ ಕಿತ್ತಿದ್ದಂತೆ. ಮನೆಗಳತನ, ಸರಗಳತನ, ಮಹಿಳೆಯ ಸರ ಕಿತ್ತಂತ ಟೆಕ್ಕಿ. ಅವಮಾನ ಇಂಥವ್ರು ಇದ್ದುಬಿಟ್ರೆ ನೋಡಿ. ಅವನು ತೋರಿಸ್ತಾ ಇದ್ದೀವಿ, ಮೂರ್ತಿ ಅಂತ ಅವನ ಹೆಸರು. ಯಾವ ರೀತಿ ಸರಗಳತನ ಕಳೆದಿದ್ದ ಆ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈತನ ಹಲವಾರು ವಿವರಗಳು ಸಿಕ್ಕಿವೆ ನೋಡಿ. ಇವನಿಂದ ವಶಪಡಿಸಿಕೊಂಡಂಥ ಚಿನ್ನದ ಸರ, ಉಂಗುರ ಇಂಥವೆಲ್ಲ ನಾವು ತೋರಿಸ್ತಾ ಇದ್ದೀವಿ. ನಾವು ಆಭರಣಗಳು. ಬನ್ನಿ, ನಮ್ಮ ಪ್ರತಿನಿಧಿ ವಿಕಾಸ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಏನು ಇವನ ಕಥೆ ಒಂದು? ಯಾಕಂದರೆ ತೀರಾ ಕೆಲಸ ಹೋಯಿತು ಅಂತಂದರೆ ಯಾರಾದರೂ ಈ ರೀತಿ ಕಳ್ಳತನ ಕಳೀತಾರಾ? ಏನಿದು? ನಿಜಕ್ಕೂ ರಂಗನಾಥ್, ಏನು ಇಂಜಿನಿಯರ್ ಆಗಿದ್ದಂಥ ಒಬ್ಬ ವ್ಯಕ್ತಿ ತಂದೆಯನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸಿ ಒಬ್ಬ ಕಳ್ಳನಾಗಿ ಪರಿವರ್ತನೆ ಆಗಿರುವಂಥ ಕತೆ ಇದು. ಒಬ್ಬ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ವಿಪರೀತವಾಗಿ ಬೆಟ್ಟಿಂಗ್ ಚಟಕ್ಕೆ ಈತ ಬಿದ್ದಿದ್ದ. ಇದೇ ವಿಚಾರಕ್ಕೆ ಅವರ ತಂದೆಯ ಬಳಿಯಲ್ಲಿ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸಾಲ ಆದ ಸಂದರ್ಭದಲ್ಲಿ ಶಿವಮೊಗ್ಗ ಬಳಿ ಇದ್ದಂತಹ ಎಕರೆಗಟ್ಟಲೆ ಜಮೀನನ್ನು ಅವರು ಮಾರಿ ಅಲ್ಲಿಂದ ಜೀವನವನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಈತನ ಜೊತೆಯಲ್ಲಿ ವಾಸ ಮಾಡೋದಕ್ಕೆ ಅಂತೇಳಿ ಬಂದಿರ್ತಾರೆ. ಆದರೆ ಆ ಬೆಟ್ಟಿಂಗ್ ಚಟ ಇನ್ನಾದರೂ ಕೂಡ ಆತನಿಂದ ದೂರ ಆಗಿರೋದಿಲ್ಲ. ಮತ್ತೆ ಬೆಟ್ಟಿಂಗ್ ಆಡೋದಕ್ಕೆ ಕೂಡ ಮುಂದಾಗ್ತಾನೆ. ಅದರಿಂದ ಹಣವನ್ನು ಕಳೆದುಕೊಳ್ಳೋದಕ್ಕೆ ಶುರು ಮಾಡಿದ ಸಂದರ್ಭದಲ್ಲಿ ಆತ ಮನೆಗಳ್ಳತನ ಮತ್ತು ಚೈನ್ ಸ್ನ್ಯಾಚಿಂಗ್ಗೆ ಆತ ಹೇಳಿರ್ತಾನೆ. ಇತ್ತೀಚೆಗೆ ಏನು ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚೈನ್ ಸ್ನ್ಯಾಚಿಂಗ್ ಅನ್ನ ಒಂದು ದೇವಸ್ಥಾನದ ಬಳಿಯಲ್ಲಿ ಮಹಿಳೆಯಿಂದ ಚೈನ್ ಸ್ನ್ಯಾಚ್ ಅನ್ನ ಮಾಡಿಕೊಂಡಿದ್ದು, ತಕ್ಷಣದಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಆತನ ವಿರುದ್ಧ ದೂರನ್ನು ಕೂಡ ದಾಖಲಿಸಿಕೊಳ್ಳಲಾಗಿತ್ತು. ಸಿಸಿಟಿವಿ ಆಧಾರದ ಮೇಲೆ ಮೂರ್ತಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಬೆಂಗಳೂರಿನ ನಾನಾ ಕಡೆ ಆತ ಮನೆಗಳ್ಳತನ ಸೇರಿದಂತೆ ಚೈನ್ ಸ್ನ್ಯಾಚಿಂಗ್ ಮಾಡಿದಂಥ ವರದಿಗಳು ಕೂಡ ಮತ್ತು ಮಾಹಿತಿಗಳು ಕೂಡ ಸಿಕ್ಕಿತ್ತು. ಸದ್ಯ ಈಗ ಆರೋಪಿ ಮೂರ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿ ಆತನಿಂದ ಸುಮಾರು 17 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮುಂದುವರಿಸಲಾಗಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 245 ಗ್ರಾಂ ಬಂಗಾರ ನೋಡಿ, ಒಬ್ಬ ಟೆಕ್ಕಿ ಈ ರೀತಿ ದೋಚಿರುವಂಥದ್ದು.